ಸಂಚಿಕೆ ಶೂನ್ಯಲ್ಲಿ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು, ಅಪ್ಪ ಈ ದುಡ್ಡನ್ನೆಲ್ಲ ಹೇಗಪ್ಪ ತರೋದು, ಕಾರ್ಡಿಕ್ಕಿಲೇನೋ ಹಾಕೊಂಡ್ಬರ್ಬೋದು, ಆದ್ರೆ ಅಂಗಡಿಯಿಂದ ಹೇಗಪ್ಪ ತರೋದು, ಅದೇ ಸಕ್ಕರೆ ನಿನ್ ಮಗನ ಮದ್ವೆಯಲ್ಲಿ 5 ಅಡಿ ಉದ್ದದ್ದನ್ನು ಸೂಟ್ಕೇಸ್ ತರಿಸಿದ್ದಲ್ಲ ಅಂತವೆರಡು ಬ್ಯಾಗ್ ಸಿಗುತ್ತಾ ಅಂತ ಕೇಳಿದಾಗ, ಅಷ್ಟು ದೊಡ್ಡ ಬ್ಯಾಗ್ ಯಾಕೋ ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು ಅಂತವೆರಡು ಬೇಕಾಗುತ್ತೆ ಕಣೋ ಅಂತ ಹೇಳ್ತಿರುವಾಗ ಆ ಮಾತನ್ನ ಕೇಳಿ ಶಾಕ್ ಆದ ಶಾಂತಿ ಬಾಯ್ ತಕ್ಕೊಂಡು ಅಲ್ಲೇ ಇರೋ ಕುರ್ಚಿ ಮೇಲೆ ಶಾಕ್ ಆಗಿ ಕುತ್ಕೋತಾಳೆ. ಆಗ ಸೂರ್ಯ ರೋಹಿಣಿನೇ ನೋಡ್ತಾ, ನೋಡೇ ಮೀನಾ, ಇಷ್ಟು ದಿವಸ ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿರೋ ಆಟಗಳೆಲ್ಲ ಇವತ್ತು ಮುಗೀತು ಕಣೆ ಅಂತ ಹೇಳಿ ರೋಹಿಣಿನೇ ಗುರಾಯಿಸ್ತಾ ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿ ರೋಹಿಣಿ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರವಿ ಶಾಂತಿ ಹತ್ರ ಬಂದು, ಲೋ ಸೂರ್ಯ, ಅಮ್ಮ ಯಾಕೋ ಈ ರೀತಿ ಕುತ್ಕೊಂಡಿದ್ದಾರೆ ಅಂತ ಕೇಳಿದಾಗ, ಅವ್ರಿಗೆ ಲೋ ಬಿ.ಪಿ ಆಗಿದೆ, ಉಪ್ಪು ಸಕ್ಕರೆ ಮಿಕ್ಸ್ ಮಾಡಿರೋ ನೀರ್ ಕುಡ್ಸು, ಎಲ್ಲ ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು, ಇಲ್ಲ ಕಣೋ, ನೀ ಅದೇನೋ ದುಡ್ಡು ಬಂದ್ರೆ ಮನೆ ಹಿರಿಕ್ರ ಕೈಗೆ ಕೊಡ್ತೀನಿ ಅಂತ ಹೇಳಿದೆಲ್ಲ, ಆ ಹ್ಯಾಂಗ್ ಓವರ್ ಇಲ್ಲೈತೆ ಈ ಪ್ರಾಣಿ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾರೆ ರಂಗನಾಥ್. ಆ ಮಾತನ್ನ ಕೇಳಿ ಮನೆ ಮಂದಿ ಎಲ್ಲ ನಗ್ತಾ ಇರ್ತಾರೆ. ಈ ಕಡೆ ರೂಮಿಗೆ ಬಂದ ರೋಹಿಣಿ, ಅಪ್ಪ ದೇವ್ರೆ, 55 ಲಕ್ಷ, ಏನು ಕಷ್ಟಪಡದೆ ಇಷ್ಟೊಂದು ದುಡ್ಡ. ಅಮ್ಮ ತಾಯಿ ಲಕ್ಷ್ಮಿ, ನಾನು ನಿನಗೆ ಅಲಂಕಾರ ಮಾಡೋಕೆ ಶುರು ಮಾಡಿದ್ದು, ಆದರೆ ಯಾಕಮ್ಮ ನೀನು ಯಾವಾಗಲೂ ಮಿಸ್ ಆಗ್ತೀಯಾ, ಹೊಟ್ಟೆ ಉರ್ದೋಗ್ತಾ ಇದೆ, ಏನು ಮಾಡೋದು ಇವಾಗ ಅಂತ ಹೇಳಿ ಪೂಜಾಗೆ ಕಾಲ್ ಮಾಡ್ತಾಳೆ. ಆ ಕಡೆಯಿಂದ ಪೂಜಾ, ಹ್ಯಾಪಿ ವರಮಹಾಲಕ್ಷ್ಮಿ ಬೆಸ್ಟಿ ಅಂತ ಹೇಳಿದಾಗ, ಯಾವ ಹ್ಯಾಪಿನೂ ಇಲ್ಲ, ಯಾವ ಲಕ್ಷ್ಮಿನೂ ಇಲ್ಲ, ಹೊಟ್ಟೆ ಉರ್ದೋಗ್ತಾ ಇದೆ ಕಣೆ ಅಂತ ಹೇಳಿದಾಗ, ಯಾಕೆ ಏನಾಯ್ತು ಅಂತ ಕೇಳ್ತಾಳೆ ಪೂಜಾ. ಅಲ್ಲ ಕಣೆ, ಆ ಮೀನಾಗೆ ಕೋಪನ್ನಲ್ಲಿ 55 ಲಕ್ಷ ಪ್ರೈಸ್ ಬಂದಿದೆ ಅಂತ ಹೇಳಿದಾಗ, ಏನೇ 55 ಲಕ್ಷ? ಹೌದು ಕಣೆ, ಆ ಮಾತನ್ನ ಅವಾಗಿಂದ ನಮ್ಮ ಅತ್ತೆ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಹೌದು ಕಣೆ, ಅಷ್ಟೊಂದು ದುಡ್ಡೇನು ಕಡಿಮೆನಾ ಅಂತ ಕೇಳ್ತಿರ್ತಾಳೆ ಪೂಜಾ. ಆಗ ರೋಹಿಣಿ, ನೋಡೆ, ನಮ್ಮ ಅತ್ತೆ ಕಣ್ಣಲ್ಲಿ ನಾನು ಕಡಿಮೆ ಆಗ್ಬಾರ್ದು ಅಂತ ಹೇಳಿದಾಗ, ನೀನು ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿದ್ದೀಯಾ ಕಣೆ, ಆ ಶ್ರುತಿ ನೋಡಿದ್ರೆ ನಿಜವಾಗ್ಲೂ ಕೋಟ್ಯಾಧಿಪತಿ. ಈಗ ಮೀನಾಗೆ ಆ ಲಕ್ಷ್ಮಿ ಕಣ್ಣು ಹೊಡೆದು ಕರಿತಾ ಇದ್ದಾಳೆ, ಇನ್ನ ನಿನ್ ಗತಿ ಅದೋ ಗತಿ. ನೋಡೆ ಪೂಜಾ, ನೀನು ಆ ರೀತಿ ಮಾತಾಡಬೇಡ, ನನಗೇನಾದರೂ ಐಡಿಯಾ ಕೊಡು ಅಂತ ಹೇಳಿದರೆ ಹೊಟ್ಟೆ ಉರಿಸ್ತಾ ಇದೆಯಲ್ಲೇ ಅಂತ ಹೇಳಿ ಪೂಜಾಗೆ ಬೈತಾ ಇರ್ತಾಳೆ ರೋಹಿಣಿ. ಆಗ ಪೂಜಾ, ನೋಡೆ, ನೀನು ಒಂದು ಕೆಲಸ ಮಾಡು, ನಾಳೆ ಆ ಸೂರ್ಯ ಮೀನಾ ನಿಮ್ಮ ಅತ್ತೆ ಕೈಯಲ್ಲಿ 55 ಲಕ್ಷ ದುಡ್ಡು ಕೊಡೋಕ್ಕಿಂತ ಮುಂಚೆ ನೀನೇ ಆ ದುಡ್ಡನ್ನ ಕೊಟ್ಬಿಡು ಅಂತ ಹೇಳಿದಾಗ, ನಿನಗೇನು ತಲೆ ಕಟ್ಟಿದೇನೆ, ಅಷ್ಟೊಂದು ದುಡ್ಡು ಎಲ್ಲಿಂದನೇ ತರಲಿ ನಾನು ಅಂತ ಹೇಳಿದಾಗ, ನೀನು ಏನು ಮಾಡ್ತೀಯೋ ಎಲ್ಲಿಂದ ತರ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಅವ್ರು ದುಡ್ಡು ಕೊಡೋಕ್ಕಿಂತ ಮುಂಚೆ ನೀನು ದುಡ್ಡು ಕೊಡಬೇಕು, ಇಲ್ಲ ಅಂದರೆ ನಿನ್ನ ಕತೆ ಮುಗಿದೋಯ್ತು ಅಂತ ಹೇಳ್ತಾ ಪೂಜಾ ಕಾಲ್ ಕಟ್ ಮಾಡ್ತಾಳೆ. ಆಗ ಶ್ರುತಿ, ಸೂರ್ಯ ಅವರೇ, ನಾವು ಇದನ್ನ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳಿದಾಗ, ಮಾಡು ಮೈಕಮ್ಮ, ಯಾರು ಬೇಡ ಅಂದರು, ನಾನು ಕೇಕ್ ತರ್ತೀನಿ, ಕಟ್ ಮಾಡಿ ಊರವ್ರಿಗೆಲ್ಲ ಹಂಚ್ಬಿಡೋಣ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಬೇಡ ಕಣೋ, ಇವತ್ತು ಹೊರಗಡೆಯಿಂದ ಏನೂ ತರೋದು ಬೇಡ, ಮನೇಲಿ ಹಬ್ಬ ಇದೆ ಅಂತ ಹೇಳ್ತಿರ್ತಾರೆ. ಆಗ ರವಿ, ನಾನೇ ಇದೇನಲ್ಲೋ ಸೂರ್ಯ, ನಾನೇ ಕೇಕ್ನ ಮನೇಲಿ ಪ್ರಿಪೇರ್ ಮಾಡ್ತೀನಿ, ಅದಕ್ಕೆ ನಿಮ್ಮ ಫೇವ್ರೇಟ್ ಡಿಶ್ ಯಾವುದು ಅಂತ ಕೇಳಿದಾಗ, ಮನೇಲಿರೋದೇ ಸಾಕು ರವಿ ಅಂತ ಹೇಳ್ತಿರ್ತಾಳೆ ಮೀನಾ. ಹಾಗೆ ನಾ ಈ ವಿಷಯನ ಅಮ್ಮಂಗೂ ಕನ್ಕಂಗೂ ಹೇಳ್ಬರ್ತೀನಿ ಅಂತ ಹೇಳಿದಾಗ, ಬೇಡ ಹೇಳ್ಕೊಡ್ದು, ನಾಳೆ ದಿನ ಸರ್ಪ್ರೈಸ್ ಕೊಡೋಣ ಕಣೆ, ನಾಳೆ ಸುಟ್ಕೇಸಲ್ಲಿ ದುಡ್ಡನ್ನ ತುಂಬಿಸಿ ಅವ್ರ ಮುಂದೆ ಒಯ್ದು ಅವ್ರ ಮನೆಗೆ ಸಾಗಿಸ್ಬಿಡೋಣ ಅಂತ ಹೇಳಿದಾಗ, ಆ ಮಾತನ್ನ ಕೇಳಿ ಶಾಕಲ್ಲಿ ಕುತ್ಕೊಂಡಂತ ಶಾಂತಿ ಜೋರಾಗಿ ಓಡ್ಬಂದು ಶ್ರುತಿನ ತಳ್ಳಿ ಮೀನಾ ಪಕ್ಕಕ್ಕೆ ನಿಂತ್ಕೋತಾಳೆ. ಅಲ್ಲ ಕಣೆ, ಇಷ್ಟೊಂದು ದುಡ್ಡನ್ನ ಏನೇ ಮಾಡೋದು ಅಂತ ಮೀನನ್ನ ಕೇಳಿದಾಗ, ನೀವೇನಾದರೂ ಮಾಡ್ರಿ, ನಾನಂತರೂ ಯಾವತ್ತು ದುಡ್ಡಿಗೆ ಅಪೇಕ್ಷೆ ಪಟ್ಟೋಳಲ್ಲ, ನಿನ್ನೆನೂ ಕೈ ಖಾಲಿ, ಇವತ್ತು ಕೈ ಖಾಲಿ, ನಾಳೆನೂ ಅಷ್ಟೇ ಅಂತ ಹೇಳ್ತಿರುವಾಗ, ಅಲ್ಲ ಕಣೆ, ನಾಳೆ ದಿನ ನಿನ್ನ ಕೈಯಲ್ಲಿ 55 ಲಕ್ಷ ದುಡ್ಡಿರುತ್ತೆ, ಟ್ಯಾಕ್ಸು ಹಾಳೋ ಮೂಳೋ ಅಂತ ಕಟ್ಟಾಗಿ 2.5 ಲಕ್ಷ ಹೋದ್ರೂ ಇನ್ನು ಉಳ್ಕಿದ ಅಷ್ಟೊಂದು ದುಡ್ಡಿರುತ್ತೆ, ಏನೇ ಮಾಡೋದು ಅಂತ ಸೂರ್ಯ ಕೇಳಿದಾಗ, ನೀವೇನಾದರೂ ಮಾಡ್ಕೊಳ್ಳಿ, ಏನಾದರೂ ನಿರ್ಧಾರ ತಗೊಳ್ಳಿ, ನಾನಂತೂ ಕೇಳೋದಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ರವಿ, ನೋಡೋ ಸೂರ್ಯ, ಅದೇನೋ ರೂಮ್ ಕಟ್ಟಿಸ್ಬೇಕು ಅಂತ ಹೇಳ್ತಿದ್ರಲ್ಲ, ಹೊಸ ಮನೆನೇ ಕಟ್ಟಿಸ್ಬಿಡ್ರು ಅಂತ ಹೇಳಿದಾಗ, ಇಲ್ಲ ಕಣೋ ರವಿ, ನಾನು ರೂಮ್ನ ನನ್ನ ಹೆಂಡತಿ ಕಷ್ಟಪಟ್ಟು ದುಡ್ಡಲ್ಲೇ ಕಟ್ಸೋದು ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಅದೇನೋ ಸೈಟು ಗೀಟು ಅಂತ ಹೇಳ್ತಿದ್ರಲ್ಲೋ, ಅದ್ರ ಮೇಲೆ ಹಾಕಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿರುವಾಗ, ಅದಕ್ಕೆ ಬೇಡ ಅಂತ ಹೇಳ್ತಿದಾರಲ್ಲಪ್ಪ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ. ನೋಡ್ರವಿ, ಯೋಗ್ಯತೆಗೆ ತಕ್ಕಾಗಿ ದುಡ್ಡು ಬರುತ್ತೆ, ಅವಶ್ಯಕತೆಗೆ ತಕ್ಕಾಗಿ ಅದನ್ನು ನಾವು ಉಪಯೋಗಿಸಬೇಕು, ಅದಕ್ಕೆ ದುಡ್ಡನ್ನ ಕುರುಡು ಕಾಂಚಾಣ ಅಂತ ಕರೆಯೋದು. ವಯಸ್ಸಾದ್ಮೇಲೆ ಕಣ್ಣಿಗೆ ಪೊರೆ ಬಂದಿರೋ ಹಾಗೆ ಕೈಯಲ್ಲಿ ದುಡ್ಡು ಸಿಕ್ಕರೆ ಈ ವಯಸ್ಸಲ್ಲೇ ಕಣ್ಣಿಗೆ ಪೊರೆ ಬಂದ್ಬಿಡುತ್ತೆ. ದುಡ್ಡು ಜೀವನ ಮಾಡೋಕ್ಕೆ ಬೇಕೇ ಹೊರತು ದುಡ್ಡೇ ಜೀವನ ಆಗಬಾರ್ದು. ಅತಿ ಆಸೆ ಗತಿಗೇಡು, ನಮ್ಮಿಂದ ದುಡ್ಡು, ನಮಗೋಸ್ಕರ ದುಡ್ಡು, ಅದನ್ನ ಬಿಟ್ಟು ದುಡ್ಡಿಂದ ನಾವು, ದುಡ್ಡಿಗೋಸ್ಕರನೇ ನಾವು ಅಂತ ಇರೋರೆಲ್ಲ ನೋವಲ್ಲೇ ಇರ್ತಾರೆ ಅಂತ ಹೇಳ್ತಿರುವಾಗ, ಅಲ್ಲ ಹೆಂಡತಿ, ಮನೇಲಿ ಮಹಾಲಕ್ಷ್ಮಿನ ಕೂರಿಸ್ಕೊಂಡು ಈ ರೀತಿ ಮಾತಾಡಿದ್ರೆ ತಾಯಿ ಮುನಿಸ್ಕೊಳಲ್ವಾ ಅಂತ ಸೂರ್ಯ ಕೇಳಿದಾಗ, ರೀ, ಆ ತಾಯಿ ಎಲ್ರ ತಾಯಿ, ಒಬ್ರು ಸೊತ್ತಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ ಮಾತನ್ನ ಕೇಳಿ ರಂಗನಾಥ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅಪರೂಪದ ಮಾಣಿಕ್ಯ ಕಣಮ್ಮ ನೀನು, ಅನರ್ಘ್ಯ ರತ್ನ, ನಿಜವಾದ ಶ್ರೀಮಂತಿಕೆ ಅಂದರೆ ಇದು ಅಂತ ಮೀನನ್ನ ಹೊಗಳ್ತಾ ಇರ್ತಾರೆ ರಂಗನಾಥ್. ಆ ಮಾತನ್ನ ಕೇಳಿ ರೋಹಿಣಿ ಹೊಟ್ಟೆ ಉರ್ಕೋತಾ ಇರ್ತಾಳೆ.
ಆಗ ಸೂರ್ಯ ಸುಮ್ಮನೆ ಇರಪ್ಪ ನೀನು, ಇವಳು ಕೈಗೇನಾದ್ರೂ ದುಡ್ಡು ಕೊಟ್ಟು ಬಿಟ್ರೆ ಆ ದುಡ್ಡನ್ನ ದಾನ ಬೇಕಾದ್ರೂ ಮಾಡ್ಬಿಡ್ತಾಳೆ ಅಂತ ಹೇಳಿದಾಗ ಬೇಕಾದ್ರೆ ಏನು ನಾನು ಮಾಡೋದೇ ಅದನ್ನ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆ ಮಾತನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ನೋಡಿ ಎಷ್ಟೊಂದು ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಎಷ್ಟೋ ಜನ ಊಟ ಇಲ್ಲದೆ ಮಾತ್ರೆ ಇಲ್ಲದೆ ಗೋಳಾಡ್ತಾ ಇದ್ದಾರೆ, ಅಂಥವ್ರಿಗೆ ಇದನ್ನೆಲ್ಲ ಕೊಟ್ಬಿಡ್ತೀನಿ ಅಂತ ಹೇಳ್ತಿರುವಾಗ ಆ ಮಾತನ್ನ ಕೇಳಿ ಶಾಂತಿ ಸಡನ್ ಆಗಿ ದೇವ್ರ ಮುಂದೆ ಹೋಗಿ ಅಮ್ಮ ಮಾತೆ ಅಂತ ಹೇಳಿ ದೇವ್ರ ಅಷ್ಟೋತ್ತರ ಹೇಳ್ತಾ, ಇಷ್ಟು ದಿವಸಕ್ಕೆ ನೀನು ನನ್ನ ಆಸೆನ ಈಡೇರಿಸ್ಬಿಟ್ಟೆಮ್ಮ, ಇಷ್ಟು ದಿವಸ ನನ್ನ ಮನಸ್ಸಲ್ಲಿರೋ ಕಷ್ಟನ ನಿನಗೆ ಹೇಳ್ಕೊಂಡೆ, ಈಗ ನೀ ನನಗೆ ಫಲ ಕೊಟ್ಬಿಟ್ಟೆ, ಅರಿಶಿಣ ಕುಂಕುಮ ಶೋಭಿತೆ ಅಂತ ಹೇಳಿ ಬೇಡ್ಕೋತಾ ಇರ್ತಾಳೆ. ಆ ಮಾತನ್ನ ಕೇಳಿ ಮನೆ ಮಂದಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆಗ ಶಾಂತಿ, ನೋಡಮ್ಮ ತಾಯಿ, ಇಷ್ಟು ದಿವಸ ಅನ್ನೋಕ್ಕೂ ಆಗದೆ ಅನುಭವಿಸೋಕ್ಕೂ ಆಗದೆ ಬರ್ತಿರೋ ಸಂಕಟಕ್ಕೆ ನೀನು ತೆರೆ ಹಾಕ್ಬಿಟ್ಟೆ ತಾಯಿ ಅಂತ ಹೇಳಿ ಗೋಳಾಡ್ತಾ ಇರ್ತಾಳೆ. ಯೋಗವಲ್ಲಭೆ ತಾಯಿ, ಯೋಗವಲ್ಲಭೆ ನೀನು ಅಂತ ಹೇಳ್ತಾ ಅಲ್ಲೇ ನಿಂತಿರೋ ರೋಹಿಣಿನ ದೂಡಿ ದೇವ್ರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರ್ತಾಳೆ. ಆಗ ಶಾಂತಿನ ನೋಡಿ ಮನೆ ಮಂದಿಗೆಲ್ಲ ಶಾಕ್ ಆಗುತ್ತೆ. ನನ್ನಿಬ್ರು ಸೊಸೆಂದ್ರು ಶ್ರೀಮಂತರು, ಈ ಮಗು ಬದುಕು ಹಾಗೆ ಆಗ್ಲಪ್ಪ ದೇವ್ರೇ ಅಂತ ಹೇಳಿ ಕೈ ಮುಗಿದು ಬೇಡ್ಕೋತಾ ಇರ್ತಾಳೆ. ಶಾಂತಿ ಮಾತನ್ನ ಕೇಳಿ ಮೀನಾಗೆ ಆಶ್ಚರ್ಯ ಆಗುತ್ತೆ. ಮೀನಾ ಮುಂದೆ ಬಂದು, ಅನ್ನೋರ್ ಮುಂದೆ ಎದ್ ನಿಲ್ಬೇಕು, ಆಡೋರ್ ಮುಂದೆ ಗೆದ್ ನಿಲ್ಬೇಕು, ಆಡ್ಕೊಳ್ಳೋರ್ ಮುಂದೆ ಬದುಕಿ ಬಾಳ್ಬೇಕು ಅಂತ ಹೇಳಿ ಆಸೆ ಪಡ್ತಿದ್ದೆ, ಇವತ್ತು ನನ್ನ ಆಸೆನ ಈಡೇರಿಸ್ಬಿಟ್ಟಲ್ಲೇ ತಾಯಿ ಅಂತ ಹೇಳಿ ಶಾಂತಿ ದೇವಿ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೋತಾ, ನೋಡ್ತಾಯಿ ಇವತ್ತು ನೀ ನನ್ನ ಆಸೆನ ಈಡೇರಿಸ್ಬಿಟ್ಟೆ, ನಾಳೆ ನಾನು ಸ್ಥಳಕ್ಕೆ ಬಂದು ನನ್ನ ಹಿರಿ ಸೊಸೆ ಮೀನಾನ ಹೆಸರಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಮನೆ ಮಂದಿ ಎಲ್ಲ ಶಾಕ್ ಆಗಿ ಬಾಯ್ ತಕ್ಕೊಂಡು ಶಾಂತಿನೇ ನೋಡ್ತಾ ಇರ್ತಾರೆ. ಶಾಂತಿ ಮಾತನ್ನ ಕೇಳಿ ರಂಗನಾಥ್ ಅವರು, ಏನೇ ಇದು ರಂಗನಾಯಕಿ ಟ್ವಿಸ್ಟು ಅಂತ ಕೇಳ್ತಾರೆ. ನೀವು ಸುಮ್ಮನೆ ಇರಿ, ಯಾವ ಟ್ವಿಸ್ಟು ಇಲ್ಲ, ಬ್ರೆಡ್ ಟೋಸ್ಟು ಇಲ್ಲ ಅಂತ ಕಣ್ಣೀರಿಡ್ತಾ ಮೀನಾ ಮುಂದೆ ಬಂದು ಮೀನಾಗಲ್ಲ ಸೌರ್ತಾ, ನೋಡಮ್ಮ ಇಷ್ಟು ದಿವಸ ನಾನಿನ್ನ ಅಂತ ಇದ್ದಿದ್ದು ಮನಸ್ಸಲ್ಲಿ ಛಲ ಹುಟ್ಲಿ ಅಂತ ಹೇಳಿ ನಿನ್ಗೆ ಅವಮಾನ ಮಾಡ್ತಿರೋದು, ನಿನ್ನ ಜೀವನದಲ್ಲಿ ಹಠ ಹುಟ್ಲಿ, ಸಾಧಿಸೋ ಛಲ ಹುಟ್ಲಿ ಅಂತ ಹೇಳಿ ಈ ಶ್ರುತಿನ ಈ ಗುಂಗ್ರಿನ ಹೊಗಳ್ತಾ ಇದ್ದಿದ್ದು ನಿನ್ನ ಮುಂದೆ ನಿನಗೂ ಅವ್ರ ಥರ ಆಗೋ ಹಠ ಹುಟ್ಲಿ ಅಂತ ಹೇಳಿ ಅಷ್ಟೇ. ಶಾಂತಿ ಡ್ರಾಮಾನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಆಗ ರಂಗನಾಥ್ ಅವರು, ಅಲ್ಲ ಕಣೆ, ನಾನು ಎಂತೆಂಥೋ ಟ್ರೈನ್ನ ನೋಡಿದ್ದೇನೆ, ಟ್ರ್ಯಾಕ್ ಬದಲಾಯಿಸಿ ಓಡಿಸೋ ಟ್ರೈನ್ನ, ಆದರೆ ತಲೆ ಕೆಳಗಾಗಿ ಓಡಿಸೋ ಟ್ರೈನ್ನ ಇವತ್ತೇ ನೋಡ್ತಾ ಇರೋದು, ಅಂತ ಟ್ರೈನ್ನ ನಾನು ಓಡಿಸೇ ಇಲ್ಲ ಅಂತ ಹೇಳಿ ರಂಗನಾಥ್ ಅವರು ಶಾಂತಿನ ರೇಗಿಸ್ತಾ ಇರ್ತಾರೆ. ಆಗ ಶಾಂತಿ, ನಿಜ ರೀ, ಇವತ್ತು ನಾನು ಹೇಳ್ತಿರೋ ಮಾತು ಯಾವುದು ನಿಮಗೆ ಅರ್ಥ ಆಗಲ್ಲ, ಮುಂದೊಂದು ದಿನ ಅರ್ಥ ಆಗುತ್ತೆ. ಆಗ ಮೀನಾ ಅತ್ತೆ ಅಂತ ಶಾಂತಿನ ಕರೀತಾಳೆ. ಆಗ ಶಾಂತಿ, ಅತ್ತೆ ಅಲ್ಲಮ್ಮ ಹೆತ್ತಮ್ಮ ಅಂತ ಕರಿ ಅಂತ ಹೇಳಿದಾಗ ಹೆತ್ತಮ್ಮ ಅಂತ ಕರಿತಿರ್ತಾಳೆ. ಶಾಂತಿ ಡ್ರಾಮಾನ ನೋಡಿ ರೋಹಿಣಿ ಬಾಯಿ ಮೇಲೆ ಬೆರಳಿಟ್ಕೊಂಡು ಎಂತ ಡ್ರಾಮಾ ಮಾಡ್ತಿದ್ದಾರೆ ಅಂತ ಮನ್ಸೊಳಗೆ ಮಾತಾಡ್ಕೊಳ್ತಾ ಇರ್ತಾಳೆ. ನೋಡಮ್ಮ, ಇಷ್ಟು ದಿವಸ ನಿನ್ಗೆ ಅನ್ಬಾರ್ದಂದೆ ಮಾಡಬಾರ್ದು ಮಾತಾಡಿದ್ದೆ, ಚಿತ್ರ ಹಿಂಸೆ ಕೊಟ್ಟೆ, 1.5 ವರ್ಷದಿಂದ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರೋ ನೋವನ್ನ ಈಗ ಹೊರಗೆ ಹಾಕ್ತಾ ಇದ್ದೀನಿ ಅಂತ ಹೇಳಿ ಶಾಂತಿ ಗೋಳಾಡ್ತಾ ಇರ್ತಾಳೆ. ಆಗ ಮೀನಾ, ಯಾಕತ್ತೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ, ಹೌದಮ್ಮ ನೀ ನನ್ನ ಕ್ಷಮಿಸ್ಬಿಡು, ನಿನ್ನಂಥ ಮಹಾಲಕ್ಷ್ಮಿನ ನಿಂತ್ಕೊಂಡೇ ಮಾತಾಡಿಸ್ತಿದ್ದೀನಿ ಅಂತ ಹೇಳ್ತಾ ಅಲ್ಲೇ ಇರೋರನ್ನ ಜೋರಾಗಿ ತಳ್ತಾ ಬಾರಮ್ಮ ಅಂತ ಹೇಳಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತಪ್ಕೋತಾಳೆ ಶಾಂತಿ. ಆಗ ರವಿ ಶ್ರುತಿಗೆ, ಏನ್ ಶ್ರುತಿ ಇದೆಲ್ಲ ಕನಸ ನನಸ, ನಾವು ನೋಡ್ತಿರೋದು ನಿಜನಾ ಅಂತ ಕೇಳ್ತಿರ್ತಾನೆ. ಕನಸು ಅನಿಸ್ತಾ ಇದೆ ರವಿ ಅಂತ ಶ್ರುತಿ ಹೇಳಿದಾಗ ರವಿ, ಅಲ್ಲಮ್ಮ ಶಾಂತಮ್ಮ, ಇಷ್ಟು ದಿವಸನೇ ಒಂಥರ ಇದ್ದೆ, ಈಗ ಒಂಥರ ಇದೆಯಾ, ಏನಮ್ಮ ಇದು ಅಂತ ಶಾಂತಿನ ಕೇಳಿದಾಗ, ಕಾರಣ ಹೇಳಿದ್ನಲ್ಲಪ್ಪ ರವಿ, ನಾನು ಇವಳನ್ನ ಇಷ್ಟು ದಿವಸ ಬೈತಿರೋದು ಇವಳು ಉದ್ಧಾರ ಆಗ್ಲಿ ಅಂತ ಅಂತ ಹೇಳ್ತಿರ್ತಾಳೆ ಶಾಂತಿ. ಎಲ್ಲ ಇದು ಅರ್ಥ ಆಗಲ್ಲ, ಬೇಕಾದ್ರೆ ಕಸ್ತೂರಿನ ಕೇಳಿ, ಎಷ್ಟೋ ದಿವಸ ನಾನು ಕಸ್ತೂರಿನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಹೋಗಿ ಮೀನಾ ಹೆಸರಲ್ಲಿ ಮೀನಾ ಉದ್ಧಾರ ಆಗಲಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಬಂದ್ಬಿಟ್ಟಿದ್ದೀನಿ, ನಾಳೆನೂ ಹೋಗಿ ಎಲ್ಲರೂ ರೆಡಿಯಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ. ಅಮ್ಮ ಮೀನಾ, ನಿನಗೆ ನಾನು ಜ್ಯೂಸ್ ಮಾಡ್ಕೊಂಬರ್ಲಮ್ಮ ಅಂತ ಹೇಳಿ ಶಾಂತಿ ಕೇಳಿದಾಗ ಆ ಮಾತನ್ನ ಕೇಳಿ ಮನೆ ಮಂದಿ ಎಲ್ಲ ಬಾಯ್ ಬಿಟ್ಕೊಂಡು ಶಾಂತಿನೇ ನೋಡ್ತಾ ಇರ್ತಾರೆ. ಆಗ ಮೀನಾ, ಬೇಡ ಅತ್ತೆ ಅಂತ ಹೇಳ್ತಾಳೆ. ಬೇಡ ಅಂದರೆ ಬಿಟ್ಬಿಡ್ತೀನೇನಮ್ಮ, ನಾನು ನಿನ್ನಮ್ಮ ಕಣಮ್ಮ, ಆ್ಯಪಲ್ ಹಾಕಿರೋ ಮಿಲ್ಕ್ ಶೇಕ್ ಬೇಕಾ ಅಥವಾ ಮಿಲ್ಕ್ ಹಾಕಿರೋ ಆರೆಂಜ್ ಶೇಕ್ ಬೇಕಾ ಅಂತ ಕೇಳಿದಾಗ ರಂಗನಾಥ್ ಅವರು, ಅಯ್ಯೋ ಸೂರ್ಯ ನನ್ನ ಹಿಡ್ಕೊಳಪ್ಪ, ನಂಗೆ ತಲೆ ಬರ್ತಾ ಇದೆ, ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ, ಒಬ್ರನ್ನೊಬ್ರು ಹಿಡ್ಕೋಬೇಕಪ್ಪ, ನಮಗೂ ಹಾಗೆ ಆಗ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ, ಸೂರ್ಯ ನಿಮ್ಮ ಅಪ್ಪನ್ನ ಹೀಗೆ ಹಿಡ್ಕೊಳಪ್ಪ, ನಿಮ್ಮ ಅಪ್ಪಂಗೂ ಮೀನಂಗೂ ನಾನೇ ಜ್ಯೂಸ್ ಮಾಡ್ಕೊಂಬರ್ತೀನಿ ಅಂತ ಎದ್ದು ಹೊರಡ್ತಾ ಇರ್ತಾಳೆ. ಆಗ ರೋಹಿಣಿ, ಅತ್ತೆ ನನಗೂ ಒಂದು ಸ್ವಲ್ಪ ಬಾಯಾರಿಕೆ ಆಗ್ತಿದೆ, ನನಗೂ ಜ್ಯೂಸ್ ಮಾಡ್ಕೊಂಬರ್ತೀರಾ ಅಂತ ಹೇಳಿದಾಗ ಆಯಿತು ಸರಿ ಅಂತ ಹೊರಡ್ತಾ ಇರ್ತಾಳೆ. ಆಗ ಸಡನ್ನಾಗಿ ಮತ್ತೆ ನಿಂತ್ಕೊಂಡಂತ ಶಾಂತಿ, ಏ ಗುಂಗ್ರಿ ಬಾರೆ ಇಲ್ಲಿ ಅಂತ ಜೋರಾಗಿ ಕೂಗ್ತಾಳೆ. ಅತ್ತೆ ನನ್ನ ಅಂತ ಕೇಳ್ತಾಳೆ ರೋಹಿಣಿ. ಈ ಮನೆಯಲ್ಲಿ ಗುಂಗ್ರಿ ಅಂತ ಯಾರೇ ಇದ್ದಾರೆ, ನೀನೇ ಅಲ್ಲ ಕಣೆ, ನಿನಗೆ ನಾನು ಜ್ಯೂಸ್ ಮಾಡ್ಕೊಂಬರ್ಬೇಕಾ,
ಹೋಗಿ ಎಲ್ರಿಗೂ ಒಂದೊಂದು ಲೋಟ ಜ್ಯೂಸ್ ಮಾಡ್ಕೊಂಬ ನೀನೇ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನಾನಾ ಅಂತ ಕೇಳ್ತಾಳೆ ರೋಹಿಣಿ. ಹೌದು ಕಣೆ, ಇಷ್ಟು ಹತ್ರದಿಂದ ಹೇಳ್ತಾ ಇದ್ದೀನಿ, ನಿನ್ಗೇನು ಕಿವಿಗೆ ಐಬಾ ಅಂತ ಹೇಳಿ ರೋಹಿಣಿಗೆ ತಿವಿತಾಳೆ. ಆಗ ರೋಹಿಣಿ, ಏನಿದು ಅತ್ತೆ ಹೀಗೆ ಆಡ್ತಾ ಇದ್ದಾರೆ, ಇಷ್ಟು ದಿವಸ ಎಲ್ಲ ಚೆನ್ನಾಗೇ ಇತ್ತು ಅಂತ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ. ಆಗ ಶಾಂತಿ, ಏನೇ ಮೈಂಡ್ ವಾಯ್ಸು, ಹೋಗಿ ಮಾಡ್ಕೊಂಬ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಇಷ್ಟು ದಿವಸ ಮೀನಾ ಅವರೇ ಎಲ್ಲರ ಸೇವೆ ಮಾಡ್ತಿದ್ರಲ್ಲ, ಈಗ ಯಾಕೆ ಹೀಗೆ ಅಂತ ಕೇಳಿದಾಗ, ನೋಡೆ ಮಳೆಗಾಲ ಆದಮೇಲೆ ಬೇಸಿಗೆನೂ ಬರಬೇಕು, ಚಳಿಗಾಲನೂ ಬರಬೇಕು, ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗಲ್ಲ, ಹೋಗಿ ಅಂತ ಹೇಳಿ ರೋಹಿಣಿಗೆ ಬೈದು ಅಲ್ಲಿಂದ ಕಳಿಸ್ತಾಳೆ. ಅಯ್ಯೋ ನನ್ನ ಸೊಸೆಗೆ ಗಾಳಿ ಹೊಡಿಬೇಕು ಅಂತ ನೋಡಿದಾಗ ಮೀನಾ ಅಲ್ಲಿರಲ್ಲ, ಸೂರ್ಯನ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಶಾಂತಿ ಸೂರ್ಯನ ತಳ್ಳಿ, ಏನೋ ನಿನಗೆ ಹೆಂಡ್ತಿನ ಬಿಟ್ಟು 5 ನಿಮಿಷನೂ ಇರೋಕ್ಕಾಗಲ್ಲ, ನೀನು ಬಾರಮ್ಮ ಅಂತ ಹೇಳಿ ಮತ್ತೆ ತನ್ನ ತೊಡೆ ಮೇಲೆ ಮೀನನ್ನ ಕೂರಿಸ್ಕೊಂಡು, ನಿನ್ಗೆ ಬೇಡ ಅಂದರೂ ನಾನು ಗಾಳಿ ಹೊಡಿತೇನೆ, ನಿಂಗೆ ಶಕೆ ಆಗುತ್ತೆ ಅಂತ ಹೇಳಿ ತನ್ನ ಸೆರಗಿಂದ ಗಾಳಿ ಹೊಡಿತಾ ಇರ್ತಾಳೆ. ಈ ಕಡೆ ಅಡುಗೆ ಮನೆಗೆ ಬಂದ ರೋಹಿಣಿ, ಏನಿದು ಈ ಥರ ಅಭಿನಯ ಮಾಡ್ತಿದ್ದಾರೆ, ಇಂಥ ಹೆಂಗಸನ್ನ ನಾನು ಸರ್ವಿಸಲ್ಲೇ ನೋಡಿಲ್ಲ, ಎಂಥ ಡ್ರಾಮಾ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಸೂಜಿ ಅಂದರೆ ಇವರು ಡಬ್ನ, ನಾನು ಹತ್ತಿ ಅಂದರೆ ಇವ್ರು ಕಬ್ನ, 5 ನಿಮಿಷದಲ್ಲಿ ಎಂಥ ಪರ್ಫಾರ್ಮೆನ್ಸ್ ಮಾಡಿಬಿಟ್ರು, 5 ಸಿನಿಮಾನ ಒಟ್ಟಿಗೆ ತೋರಿಸ್ಬಿಟ್ರಲ್ಲ, ಇನ್ನೂ ದುಡ್ಡೇ ಬಂದಿಲ್ಲ, ಇವಾಗಲೇ ಹೀಗೆ, ಇನ್ನು ದುಡ್ಡು ಬಂದರೆ ನನ್ನ ಪರಿಸ್ಥಿತಿ ಹೇಗೋ ಏನೋ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತ್ಕೋತಾಳೆ. ಹಾಗೆ ಈ ಮೀನಾಗೆ ನಾನು ಜ್ಯೂಸ್ ಮಾಡಿಕೊಡ್ಬೇಕಾ ಅಂತ ಹೇಳಿ ಗುಣಗ್ತಾ ಇರ್ತಾಳೆ. ಆಗ ಶಾಂತಿ ಹೊರಗಡೆಯಿಂದ, ಆಯ್ತೇನೆ ಗುಂಗ್ರಿ, ಎಷ್ಟೊತ್ತು ಜ್ಯೂಸ್ ಮಾಡೋದು ಅಂತ ಹೇಳಿ ಬೈತಿರ್ತಾಳೆ. ಆಯಿತು ಅತ್ತೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಜ್ಯೂಸ್ ಮಾಡೋಕ್ಕಂತ ಹೋಗ್ತಾಳೆ. ಆಗ ಜ್ಯೂಸು ರೋಹಿಣಿ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ. ನನಗಿದೆಲ್ಲ ಬರಲ್ಲ, ಆದರೂ ಯಾಕೆ ಹೇಳ್ತಾರೋ ಅಂತ ಹೇಳಿ ಗೊಣಗ್ತಾ, ಇರು ಜ್ಯೂಸ್ ಬೇಕಾ, ಜ್ಯೂಸು ಮಾಡ್ತೀನಿ ಅಂತ ಹೇಳಿ ಉಪ್ಪನ್ನ ಜ್ಯೂಸಿಗೆ ಹಾಕಿ ತಗೊಂಬರ್ತಾಳೆ. ಆಗ ಮೀನಾ ರೋಹಿಣಿನ ನೋಡಿ, ಅಲ್ಲ ರೋಹಿಣಿ ಅವರೇ ಯಾಕೆ ಇಷ್ಟೊಂದು ಬೆವರಿದ್ದಾರ, ಏನಾಯ್ತು ಅಂತ ಕೇಳಿದಾಗ, ತುಂಬ ಸುಸ್ತು ಮೀನಾ ಅವರೇ, ಟಯರ್ಡ್ ಆಗ್ತಿದೆ ಅಂತ ಹೇಳ್ತಾಳೆ. ಹಾಗಿದ್ರೆ ಈ ಜ್ಯೂಸ್ನ ನೀವೇ ಕುಡಿದ್ಬಿಡಿ ಅಂತ ಮೀನಾ ಹೇಳಿದಾಗ, ತಾನು ಜ್ಯೂಸ್ಗೆ ಉಪ್ಪು ಹಾಕಿದ್ನ ನೆನೆಸ್ಕೋತಾಳೆ ರೋಹಿಣಿ.